ವೀಕ್ಷಕರೇ, ಒಂದ್ ಕಡೆ ಪ್ರತ್ಯೇಕ ಧರ್ಮಕ್ಕಾಗಿ ದಿನನಿತ್ಯ ಕಚ್ಚಾಟ ನಡೀತಾ ಇದೆ. ಆದ್ರೆ ಮತ್ತೊಂದ್ ಕಡೆ ಲೋಕ ಕಲ್ಯಾಣಾರ್ಥವಾಗಿ ಡಿಪ್ಲೊಮಾ ಸಿವಿಲ್ ಸ್ಟೂಡೆಂಟ್ ಒಬ್ಳು ವೈರಾಗ್ಯವನ್ನ ತಳೆದು ಸನ್ಯಾಸಿನಿಯಾಗಿದ್ದಾಳೆ. ಲೋಕ ಕಲ್ಯಾಣವೇ ಈಕೆಯ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಈಕೆ ಯಾಕೆ ಸನ್ಯಾಸದ ಒಂದು ದಾರಿಯನ್ನ ಹಿಡಿದ್ಲು, ಈಕೆಗೆ ಅದ್ಯಾವ ಪ್ರೇರಣೆ ಸಿಕ್ತು, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ. ಜೊತೆಗೆ ಆಕೆಯ ಅಮ್ಮ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಜೊತೆಗೆ ಆಕೆಯ ಸಂಬಂಧಿಕರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಇದೇ ಹೊತ್ತಿನ ವಿಶೇಷ ಎಂಜಿನಿಯರಿಂಗ್ ಸನ್ಯಾಸಿನಿ. ಒಟ್ಟಾರೆ ಲೋಕ ಕಲ್ಯಾಣಕ್ಕಾಗಿ ಡಿಪ್ಲೊಮಾ ಸಿವಿಲ್ ವಿದ್ಯಾರ್ಥಿನಿ ಯಾಕೆ ವೈರಾಗ್ಯವನ್ನ ತಳೀತಾಳೆ? ಈಕೆ ಕಲಬುರಗಿ ಜಿಲ್ಲೆಯ ಗೌರ ಗ್ರಾಮದ ವಿಠಲ್ ಮತ್ತು ಸಿದ್ದಮ್ಮ ದಂಪತಿಯ ಪುತ್ರಿ ಭಾಗ್ಯಶ್ರೀ ಅಂತ ಹೇಳಲಾಗ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಈಕೆಗೆ ಅಧ್ಯಾತ್ಮದತ್ತ ಒಲವಿರುತ್ತೆ. ಈಕೆ ಕನಸಲ್ಲಿ ಮುಗಳಕೋಡ ಯಲ್ಲಾಲಿಂಗೇಶ್ವರ ಮಹಾರಾಜರು ದೈವಾನುಗ್ರಹ ಕೊಟ್ಟಿದ್ದಾರಂತೆ, ಸನ್ಯಾಸಿನಿ ಆಗುವಂತೆ ಹೇಳಿದ್ರಂತೆ. ಹೀಗಾಗಿ ಓದೋದನ್ನ ಬಿಟ್ಟು ಭಾಗ್ಯಶ್ರೀ ಸನ್ಯಾಸಿನಿಯಾಗಿದ್ದಾಳೆ. ಯಲ್ಲಾಲಿಂಗ ಮಹಾರಾಜರ ಚಿಕ್ಕ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಅನುಷ್ಠಾನಕ್ಕೆ ಕೂತ್ಕೊಂಡಿದ್ದಾಳೆ. ಶ್ರಾವಣದ ಆರಂಭದ ದಿನದಿಂದ ಅನ್ನ ನೀರನ್ನ ಸೇವನೆ ಮಾಡ್ತಾ ಇಲ್ಲ, ಮೌನ ವ್ರತಕ್ಕೆ ಶರಣಾಗಿದ್ದಾಳೆ. ಕಳೆದ 15 ದಿನಗಳಿಂದ ಈ ರೀತಿ ಮಾಡ್ತಾ ಇದ್ದಾಳೆ. ಇನ್ನು 1 ವರ್ಷದಿಂದ ಗ್ರಾಮದ ಜನ ಕೂಡ ಈಕೆಯ ಬಳಿ ಬಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ. ಸರ್ ಡಿಪ್ಲೊಮಾ ಓದ್ತಿದ್ರು, 5ನೇ ಸೆಮ್ ಬರ್ದಾಳ ಸರ್. 6ನೇ ಸೆಮ್ ಓದೋ ಟೈಮ್ನಾಗ ದೇವ್ರು ಬಂದ್ರಿ, ಯಲ್ಲಾಲಿಂಗೇಶ್ವರ ಮಹಾರಾಜರು ಮುಳ್ಕೊಡ್ ಸರ್. ಅವರು ಮುಂದೆ ಮಾನವಿ ಟೈಮ್ನಾಗ ನಾನು ಅನುಷ್ಠಾನ ಕುಂದಿರ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳ, ನಾನು 1 ತಿಂಗಳ ದಿನ ಕುಂದಿರ್ತೀನಿ ಅಂತ ಹೇಳಿ. ಅವಾಗ ಈ ನಳಿನ ಸೋಮವಾರಕ್ಕೆ 15 ದಿನ ಆದ್ರೆ ನಾನು ಕೊಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಅವರಾಗಿ ತಾನಾಗೆ ಬಂದು ಇಲ್ಲಿ ತಪೋನುಷ್ಠಾನ ಕೂತ್ಕೊಂಡ್ರ ಸರ್. ಈಗ ಎಲ್ಲಾರು ಸಭೆ ತೆಗಿತೀರಿ ಸರ್. ಇಲ್ಲಿ ನಾನು ಇಲ್ಲಿ ತೆಂಗಿನಕಾಯಿ ಮಾರ್ಕೊತ್ ಕೂತೀವಿ ಸರ್. ಅವಾಗ ಅಜ್ಜಾರ್ದು ಮತ್ತೆ ಚೇರ ಪೂಟಿ ಪೂರಾ ಚೇಂಜ್ ಆಗಿತ್ತು ಸರ್. ಮೀಸೆ ಮತ್ತೆ ದಾಡಿ ಎಲ್ಲಾನು ಒಂಥರ ಕಾಣ್ತಿದ್ವಿ ಸರ್. ನನಗೆ ಇಲ್ಲಿ ಕಾಣ ತಕ್ಷಣ ಪಕ್ಕಂತ ಎಲ್ಲರಿಗೂ ಜನರಿಗೆ ಕರೆದು ತೋರಿಸಿದೆ ಸರ್. ನಾನು ತೋರಿಸಿದ ತಕ್ಷಣ ನಮ್ಮ ಹೆಣ್ಮಕ್ಳು ಕೂಡ ಇಲ್ಲೇ ಸಭೆ ತೆಗಿತೀವ್ರು, ಅವರು ಕೂಡ ಕರೆದೆ ಎಲ್ಲರೂ ಒಟ್ಟಿಗೆ ಹೆಣ್ಮಕ್ಳು ಕೂಡ ತೋರಿಸಿದೀನಿ ಸರ್. ನಾನು ಅಜ್ಜಾರ್ದು ಮೀಸೆ ದಾಡಿ ಎಲ್ಲಾ ತರದು ಒಂಥರ ಚೇರ ಪೂರಾ ಚೇಂಜ್ ಆಗಿತ್ತು ಅಜ್ಜಾರ್ದು. ಎಲ್ಲ ಮುತ್ತೆ ಮೇ ಸೇರ್ಕೊಂಡ್ಬಿಟ್ಟಾನ. ಸೇರ್ಕೊಂಡ್ ಬಳಕ 1 ವರ್ಷ ತನ ಊಟ ಇಲ್ಲ, ಹಂಗೆ ಉಪವಾಸ ಕೂತ್ಬಿಟ್ಟ ನೋಡ್ರಿ. ನಾ ಅಫ್ಜಲ್ಪುರ್ಲಿಂದ ಬಂದಿವ್ರಿ. 4 ಮಂದಿ ಕರ್ಕೊಂಡು ಕುಂಭ ಕಳಸ ಎಲ್ಲಾ ತಗೊಂಡು ಬಂದಿವ್ರಿ. ಮೊದ್ಲ 1 ತಿಂಗಳು ಕೂಡ್ತೀವಿ ಅಂದ್ರಿ, ಹೆಣ್ಮಗಳಂತ ನಾವೇ 15 ದಿವ್ಸ ಕೂಡ್ರಿ ಮುತ್ತೇರತ್ ಎಲ್ಲಾ ಬೆಡ್ಕೊಳ್ಳೋಣ 15 ದಿವ್ಸ ಕೂತಾರ ನೋಡ್ರಿ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಭಾಗ್ಯಶ್ರೀ ಅವರ ತಾಯಿ ಸಿದ್ದಮ್ಮ ಅವರು ಹಾಗೆ ತಂಗಿ ಜಯಶ್ರೀ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಓಕೆ, ಸಿದ್ದಮ್ಮ ಅವರಿಗೆ ಮೊದಲಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿದ್ದಮ್ಮ ಅವರೇ, ಈ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಿ ಅಂತ ನಿಮ್ಮ ಮಗಳು ಹೊರಟಂತ ಸಂದರ್ಭದಲ್ಲಿ ಏನ್ ಅನಿಸ್ತು ನಿಮಗೆ? ನಮಗ್ರಿ ಹೆಣ್ಮಗಳ ಹೋಗ್ಬಾರ್ದು ಅಂತ ಎಲ್ಲ ಇದು ಮಾಡ್ಕೊಂಡೇವ್ರಿ. ಆ ಮುತ್ತೆ ಕೇಳಲಿಲ್ಲ. ಹೇಳಿ ಹೇಳಿ ಹೇಳಿ. ಆಮೇಲೆ ಹಿಂಗೆ ದಿನ ಹೆಚ್ಚಾಕೋತ್ ಬಂತ್ರಿ. ಹಿಂಗೆ ಹೆಚ್ಚಾಕೋತ್ ಬಂದದ್ರಿ. 1 ವರ್ಷ ಊಟ ಇಲ್ರಿ ಈಗ. ಆಮೇಲೆ ಇದು ಆದ ಬೆಳಕ ಹಂಗೆ ಈಗ ಎಲ್ಲಾ ಭಕ್ತರು ಅದು ಬರ್ತಿದ್ರಿ, ಎಲ್ಲಾ ಕೇಳ್ಕೊಳ್ಳೋರು, ಅವ್ರಿಗೆಲ್ಲ ಒಳ್ಳೇದಾಗ್ಯದಂತ ಅವ್ರೆಲ್ಲಾ ಬರ್ತಾರ್ರಿ. ಈಗ ಸಿದ್ದಮ್ಮ ಅವ್ರ ಈಗ ಎಷ್ಟು ವರ್ಷ ನೋಡ್ರಿ, ಈಗ ಅದಕ್ಕೆ ಹೋಗಿ ಅಲ್ಲಿ ತಪಾಸ. ಅವ್ರ ವಯಸ್ಸೇನು ಈಗ? 23 ವರ್ಷ ಅವ ನೋಡ್ರಿ. ಓಕೆ, ಹಾಗಿದ್ರೆ ಎಷ್ಟು ವರ್ಷದಿಂದ ಈ ರೀತಿಯ ಅಧ್ಯಾತ್ಮದತ್ತ ಒಲವನ್ನ ತೋರಿಸ್ತಾ ಇದ್ರು ಅಂತ ಹೇಳಿ? ಅಂದ್ರೆ ಚಿಕ್ಕನಿಂದಲೂ ಪೂಜೆ ಪುನಸ್ಕಾರ, ದೇವ್ರು ದಿಂಡ್ರು ಈ ರೀತಿ ಇತ್ತ ಅಂತ ಹೇಳಿ? ಹಾಗಿದ್ರೆ ಏನ್ ಇದ್ದಿದಿಲ್ಲ ನೋಡ್ರಿ. ದೇವ್ರಂದ್ರೆ ನೆಂಬುತ್ತಿದ್ದಿಲ್ರಿ. ನಾವೇ ಯಾವಾಗಾರ ದೇವ್ರ ಪೂಜೆ ಅದು ಮಾಡಿದ್ರೆ ಸಮಾಡ ಅಂದ್ರೆ ಸಮಾಡ್ತಿದ್ದಿಲ್ರಿ, ನಾವೇ ಸಮಾಡ್ತಿದ್ದೇವ್ರಿ. ಹಿಂಗಾಗಿ ಅದು 10 ವರ್ಷ ಆಯ್ತ್ರಿ. ಬೀಳೋದು ಹಂಗ ಹಿಂಗ ಎಲ್ಲಾ ಕಡೆ ತೋರ್ಸಿವ್ರಿ. 8ನೇ ಹಿಡಿದು ಇಷ್ಟೇ ನಡೆದ ನೋಡ್ರಿ. 8ನೇ ಕ್ಲಾಸಿಂದ ತೋರ್ಸ್ಕೋತ ಶಾಣ್ಯರ ಬಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತೋರ್ಸಿವ್ರಿ. ತೋರ್ಸಿ ಎಲ್ಲ ಸಾಕಾದ ಬೆಳಕ ಈ ಮುತ್ತೆ ಹೊರಗ್ ಬಿದ್ದ ನೋಡ್ರಿ. ಈಗ ಹೊರಗ್ ಬಿದ್ದು 1 ವರ್ಷ 1.5 ವರ್ಷ ಮೇಲೆ ಐತ್ರಿ. ಈಗ ಅಲ್ಲಿ ಹೋಗಿ ಕೂತ್ ಬಿಟ್ಟಾರ ನೋಡ್ರಿ. ಓಕೆ, ಹಾಗಿದ್ರೆ ಜಯಶ್ರೀ ಅವ್ರಿಗೆ, ಜಯಶ್ರೀ ಅವರೇ, ನಿಮ್ಮ ಅಕ್ಕನ ತಂಗಿನೋ ಭಾಗ್ಯಶ್ರೀ? ಅಕ್ಕ. ಅಕ್ಕ.
ಓಕೆ, ಈಗ ಚಿಕ್ಕನಿಂದ ಅಕ್ಕ ತಂಗಿ ಅಂತ ಹೇಳಿದ್ರೆ ಜಗಳ ಆಡೋದಿರ್ಬೋದು, ಆಟ ಆಡೋದಿರ್ಬೋದು, ಜೊತೆಗೆ ಸ್ಕೂಲ್ಗೆ ಹೋಗೋದಿರ್ಬೋದು, ಇದೆಲ್ಲ ಸಾಮಾನ್ಯವಾಗಿ ಇತ್ತಾ ಅಥವಾ ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ವಿಶಿಷ್ಟವಾಗಿ ಏನಾದ್ರೂ ನಿಮ್ ಜೊತೆ ಬಿಹೇವ್ ಮಾಡೋದು ಈ ತರ ಏನಾದ್ರು ಮಾಡ್ತಾ ಇದ್ರಾ ಅಂತ ಹೇಳಿ? ಇಲ್ಲ, ಅವಳಷ್ಟು ಒಳ್ಳೆಯವ್ರು ಯಾರಿಲ್ಲ. ಆದ್ರೆ ನಾವು ಯಾರು ಒಟ್ಟಿಗೆ ಕಲೀಲಿಲ್ಲ ಸ್ಕೂಲ್ ಎಲ್ಲ. ನಾನೊಬ್ಳು ಹಾಸ್ಟೆಲ್ ಇದ್ದಿದ್ದು, ಅವಳು ಮನೆಯಲ್ಲಿರೋದು. ನಾನು ಅವಳು ಒಟ್ಟಿಗೆ ಬೆಳೆದಿಲ್ಲ ಆಲ್ಮೋಸ್ಟ್ ಆಗಿ. ಈಗ ಈಗ ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಿ ಅಂತ ಹೊರಟಂತ ಸಂದರ್ಭದಲ್ಲಿ ಈಗ ನಿಮ್ಮ ತಾಯಿಯವರು ಹೇಳ್ತಾ ಇದ್ರು ಕಳೆದ 10 ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ, 8ನೇ ಕ್ಲಾಸಿಂದ ಶುರು ಮಾಡಿದ್ದಾರೆ ಅಂತ. ನಿಮ್ಮ ಅಮ್ಮನೋ ಅಥವಾ ಅಕ್ಕನೋ ಹೇಳಿದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ಮೊದಲ ಬಾರಿಗೆ ಅಂತ ಹೇಳಿ? ಏನ್ ಹಂಗೆ ನಡುದ್ರಿ ಹೇಳೋದು, ನಾವು ಯಾಕೆ ಬಂದ ಮುತ್ತೆ ಅಂತ ಹೇಳೋದು ಎಲ್ಲ ಮಾಡಿವ್ ನೋಡ್ರಿ ಮನ್ಯಾಗ. ಅಲ್ಲಲ್ಲ ಸಿದ್ದಮ್ಮ ಅವರೇ, ನಾನು ಇವ್ರಿಗೆ ಕೇಳ್ತಾ ಇದ್ದೀನಿ, ಜಯಶ್ರೀ ಅವ್ರಿಗೆ ಕೇಳ್ತಾ ಇದ್ದೀನಿ. ಯಾಕೆ ಬಂದು ಆದ್ರೆ ಅವಳು ಯಾವತ್ತೂ ದೇವ್ರು ನಂಬಿರ್ಲಿಲ್ಲ. ತನ್ನನ್ನು ತಾನೇ ಪರೀಕ್ಷೆ ಮಾಡ್ಕೊಂಡಿದ್ದಾಳೆ. ತುಂಬಾ ಇದೆಯಾ ದೇವ್ರು. ಅವಳು ಓದಿದ್ದು ಟೆಕ್ನಿಕಲ್ ಅಲ್ಲ, ಹಂಗಾಗಿ ಅವಳು ಯಾವತ್ತು ದೇವ್ರೆಲ್ಲ ನಂಬಿಲ್ಲ. ನಮ್ಮ ಮನೆಯಲ್ಲಿ ನಂಬಿದ್ದಂದ್ರೆ ಪಪ್ಪ ಮಮ್ಮಿ ನಾವೆಲ್ಲ ನಂಬಿದ್ವಿ, ಬಟ್ ಅವಳು ಯಾವತ್ತು ನಂಬಿರ್ಲಿಲ್ಲ. ಅವಳಿಗೆ ಆದ್ಮೇಲೆ ಶಾಕ್ ಆಗಿದ್ಲು ಸ್ಟಾರ್ಟಿಂಗ್ ಎಲ್ಲ. ಆದ್ರೆ ಅವಳು ಒಪ್ಕೊಂಡಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲ. ಇದೆಲ್ಲ ಸುಮ್ನೆ ನಂಬಿಕೆ ಇಲ್ಲ ಹಂಗೆ ಅಂತ ಹೇಳ್ತಿದ್ಲು. ಆಮೇಲೆ ಜನರು ಭಕ್ತರು ಅವರು ಅಂತ ಮನೆಗೆ ಬಂದ್ಮೇಲೆ ಅವ್ರಿಗೆಲ್ಲ ಒಳ್ಳೇದಾದ ಆದ್ಮೇಲೆ ಇಲ್ಲ ನಮ್ ತಾತ ಬಂದಿದ್ದಾರೆ ಅಂತ ಅವಾಗೇ ನಂಬಿದ್ದ. ಅವಳು ಸ್ಟಾರ್ಟಿಂಗ್ ತನ್ನನ್ನು ತಾನೇ ಪರೀಕ್ಷೆ ತುಂಬಾ ಮಾಡ್ಕೊಂಡಿದ್ದಾಳೆ ಮನೆಯಲ್ಲೆಲ್ಲ. ಓಕೆ, ನಿಮ್ಮನ್ನ ಮತ್ತಷ್ಟು ಮಾತಾಡಿಸ್ತೇನೆ. ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಗ್ರಾಮಸ್ಥರಾಗಿರುವಂತ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವ್ರಿಗೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ನೀವು ಕಲಬುರಗಿ ಗ್ರಾಮಸ್ಥರ ನೀವು ಮಲ್ಲಿಕಾರ್ಜುನ್ ಅವರೇ? ಇಲ್ಲ ಮೇಡಮ್, ನಾನು ಅದೇ ಊರವನೇ. ಓಕೆ, ಅಫಜಲ್ಪುರ ತಾಲೂಕು ಗೌರ್ಬಿ ನಾವು. ನಿಮಗೆ ಭಾಗ್ಯಶ್ರೀ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ ಅಥವಾ ಈ ಸನ್ಯಾಸದ ಹಾದಿಯಲ್ಲಿ ಇದ್ದಾರೆ ಅಂತ ನಿಮ್ ಗಮನಕ್ಕೆ ಯಾವಾಗ ಬಂತು? ಹಾಗಿದ್ರೆ ಅವತ್ತ ಶ್ರಾವಣ ಮಾಸದ ಸಂದರ್ಭದಲ್ಲಿ ಅವ್ರ ಫಾದರ್ ನನಗೆ ಹೇಳಿದ್ರು ಮೇಡಮ್. ಅವರು ಮೊದಲು ಅವರೆಲ್ಲ ಒಂದು ವಿದ್ಯಾರ್ಥಿನಿಯಾಗಿ ಇಂಜಿನಿಯರಿಂಗ್ ಓದ್ತಾ ಇದ್ದಂತ ವಿದ್ಯಾರ್ಥಿನಿ. ಅವಳು ಅವ್ರ ಫಾದರ್ ವಿಠಲ್ ಅಂತಕ್ಕಂಥವ್ರು ನಮ್ಮ ಗೆಳೆಯರು. ಅವರು ಹಿಂಗ್ ಸರ್ ನನ್ನ ಮಗಳು ಅನುಷ್ಠಾನ ಕುಂದಿರ್ತಾ ಅಂತ ಹೇಳ್ತಾ ಇದ್ದಾಳೆ, ಹ್ಯಾ ಮಾಡೋಣ ನೋಡ್ರಿ, ಅದು ಅಷ್ಟು ಸರಳ ಅಲ್ಲ, ಅದ್ರ ಬಗ್ಗೆ ಏನು ವಿಚಾರ ಆಲೋಚನೆ ಮಾಡ್ರಿ. ಇಲ್ಲ 1 ವರ್ಷ ಆಯ್ತು ಅನ್ನ ನೀರಿಲ್ಲಾರದೆ ಬರೀ ಹಣ್ಣು ಹಂಪಲ್ ಮ್ಯಾಗ ಇದ್ದಾಳ, ಅದ್ರ ಸಲುವಾಗಿ ಲೋಕ ಕಲ್ಯಾಣಕ್ಕಾಗಿ ಅವು ಅನುಷ್ಠಾನ ಮಾಡ್ತಾರ ಎಲ್ಲಾ ಲಿಂಗರ ಮಹಾರಾಜರ ಹೆಸರಿನ ಮೇಲೆ ಅಂತ ಹೇಳಿ ಹೇಳಿದ ಬಳಿಕ ನಮಗ್ ಗೊತ್ತಾಗುತ್ತೆ ಮೇಡಮ್. ಅಲ್ಲ, ಒಬ್ಬಾಕೆ ಈ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಿ ಅಂತ ಹೇಳೋದು, ಜೊತೆಗೆ ಸ್ಟಡೀಸ್ ಅನ್ನೆಲ್ಲ ಬಿಟ್ಟು ಈ ರೀತಿ ಆಧ್ಯಾತ್ಮದ ಹಾದಿಯನ್ನ ಹಿಡಿಯೋದು ಅಂತ ಹೇಳಿದ್ರೆ ನೀವು ಹೇಳಿದಾಗ ಅಷ್ಟು ಈಸಿಯ ಕೆಲಸ ಅಂತೂ ಖಂಡಿತ ಆಗಿರೋದಿಲ್ಲ. ಅನುಷ್ಠಾನ ಅಂತ ಹೇಳಿದ್ರೆ ಅದಕ್ಕೆ ಕ್ರಮಬದ್ಧವಾದಂತ ಒಂದು ಶಿಸ್ತಿರುತ್ತೆ, ಅಥವಾ ಯಾರಿಂದ ಒಬ್ಬರಿಂದ ದೀಕ್ಷೆ ಪಡ್ಕೊಳ್ಬೇಕಾಗುತ್ತೆ. ಈ ರೀತಿ ಏನಾದ್ರು ದೀಕ್ಷೆ ಪಡೆಯುವಂತ ಒಂದು ಸಂದರ್ಭ ಇತ್ತ ಅಂತ ಹೇಳಿ? ಅದು ಮೂಲತಃ ಅವ್ರ ವಂಶಾವಳಿಯಿಂದ ಬಂದದ್ದು ಮೇಡಮ್. ಈ ಭಾಗ್ಯಶ್ರೀ ಅವರು ಮುತ್ತೆ ಅಜ್ಜನವ್ರು ಏನದಾರಲ್ಲ, ಆ ಅಜ್ಜನವರು ಎಲ್ಲಾ ಲಿಂಗ ಮಹಾರಾಜರು ಸೋದರ ಮಾವ ಆಗ್ಬೇಕು ಅವ್ರಿಗೆ. ಈ ಸೋದರ ಮಾವ ಆಗದ ಆ ರಕ್ತದ ವಂಶಾವಳಿದಿಂದ ಬಂದದ್ದು ಅಂತ ನಾವು ಅನ್ಕೊಂಡಿದ್ವಿ ಮೇಡಮ್. ಅದು ಓಕೆ, ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಹಾಗೆ ಸಂಪರ್ಕದಲ್ಲಿ ಪ್ರೇರಣೆಯಾಗಿ. ಓಕೆ, ಭಾಗ್ಯಶ್ರೀ ಅವರು ತಂಗಿಯನ್ನು ಮಾತಾಡಿಸ್ತಾ ಇದ್ದೀನಿ. ಜಯಶ್ರೀ ಅವರೇ, ನೀವಾಗ್ಲೇ ಹೇಳ್ತಾ ಇದ್ರಿ ಸಹಜವಾಗಿ ಇದ್ಲು, ಏನು ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಏನು ಮಾಡ್ತಾ ಇರ್ಲಿಲ್ಲ, ದೇವರು ದಿಂಡ್ರು ಅಂತ ಹೇಳಿ ಭಕ್ತಿಯೇ ಇರ್ಲಿಲ್ಲ ಅಂತ ಹೇಳಿ. ಆದ್ರೆ ಮೊದಲ ಬಾರಿಗೆ ನಾನು ದೇವರನ್ನ ನಂಬ್ತೀನಿ, ಈ ರೀತಿ ಅನುಷ್ಠಾನವನ್ನ ಕೈಗೊಳ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಯ್ತಾ ಹಾಗಿದ್ರೆ ಅಂತ ಹೇಳಿ? ಅಂದ್ರೆ ಅವಳು ಕಾಮನ್ ಆಗಿದ್ದಾಗ ನಮ್ ತರ ನಾವು ಹೇಗ್ ನಾರ್ಮಲ್ ಆಗಿರ್ತೀವಿ ಆ ತರ ನಾರ್ಮಲ್ ಆಗಿರ್ತಿದ್ಲು. ನಮ್ ಮೈಯಲ್ಲಿ ಅದು ದೇವ್ರು ಬಂದಿದೆಯಲ್ಲ ಎಲ್ಲಾ ಲಿಂಗ ಮುತ್ತೇವ್ರು ಅಂತೇಳಿ ಆ ತಾತ ಬಂದಾಗ ಮಾತ್ರ ಅವರು ಹೇಳ್ತಿದ್ರು, ನಾನೇ ವನಸ್ಥಾನಕ್ಕೆ ಕುಂದಿರ್ತೇನೆ, ನಾನೇ ಇದನ್ ಮಾಡೋದು ಎಲ್ಲ ಹೇಳ್ತಿದ್ರು.
ಅವ್ರು ಅವಾಗ ಅವಳಿಗೇನು ಗೊತ್ತಾಗ್ತಿರ್ಲಿಲ್ಲ, ಅಂದ್ರೆ ಯಾರು ಏನ್ ಹೇಳಿದ್ರು ಎಲ್ಲ ಅಂತೇಳಿ. ಪಪ್ಪ ಮಮ್ಮಿ ಹೇಳಿದ್ಮೇಲೆ ಗೊತ್ತಾಗ್ತಿತ್ತು ಮನೆಯಲ್ಲಿ ಎಲ್ಲೆದ್ದಾಗ ಏನಾಯ್ತು ಏನು ಅಂತ. ಆದ್ರೆ ಅವಳಿಗೆ ಎಚ್ಚರ ಇರಲ್ಲ ಆ ಟೈಮಲ್ಲಿ. ತಾತ ಬಂದಾಗ ಅವ್ರು ಹೇಳಿದ್ಮೇಲೆ ಅವರೇ ಕುಂದ್ರಿಸಿದ್ದು, ಅವಳೇನು ಹೇಳಲಿಲ್ಲ. ನಮ್ ತಾತವ್ರು ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂದ್ರಿಸಿದ್ದು. ಊರೆಲ್ಲ ಜನ ಸೇರ್ಕೊಂಡು ಕುಂದ್ರಿಸಿದಾರೆ ವನಸ್ಥಾನಕ್ಕೆ. ಓಕೆ, ಈ ತಾತ ಅವರು ಮೈ ಮೇಲೆ ಬರ್ತಾ ಇದ್ರು ಅಂತ ಹೇಳಿದ್ರಲ್ವಾ, ಯಾವಾಗ ಬರ್ತಾ ಇದ್ರು, ಯಾವ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಂತ ಹೇಳಿ? ಅಂದ್ರೆ ನಮ್ಮನೇಲಿ ಏನಾದ್ರು ಕೆಟ್ಟದಾಗ್ತಿದ್ರೆ ಅಂತಂದ್ರೆ, ಮತ್ತೆ ಪ್ರತಿ ಸಂಡೆ ಸಂಜೆ ಬರ್ತಿದ್ರು. ಪ್ರತಿ ಸಂಡೆ ಸಂಜೆ ಮತ್ತೆ ನಮ್ಮ ಮನೇಲಿ ಏನಾದ್ರು ಕೆಟ್ಟದಾಗೋದಿದ್ರೆ ಅಂತ ಹೇಳ್ತಿದ್ರು. ಅಂದ್ರೆ ನೀವು ತಾತ ಅವ್ರ ಜೊತೆ ಒಳ್ಳೆ ಒಡನಾಟ ಹೊಂದ್ಕೊಂಡಿದ್ರೆ ಅವರೇ ಈಗ ನಿಮ್ಮ ಅಕ್ಕನ ಮೈ ಮೇಲೆ ಬರ್ತಾ ಇರೋದು ಅಂತ ನೀವು ಹೇಳ್ತಾ ಇರೋದು ಹಾಗಿದ್ರೆ? ಹಾ, ಅವರೇ ಬರ್ತಿದ್ದಾರೆ ನನ್ನ ಅಕ್ಕನ ಮೇಲೆ. ಓಕೆ ಓಕೆ. ನೀವು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ನಿಮ್ಮ ಅಕ್ಕನ ಮೈ ಮೇಲೆ ಬರ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ರಲ್ವಾ ತಾತ, ಅವ್ರು ಏನೇನು ಉತ್ತರ ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ? ಅವರು ಹೇಳ್ತಿದ್ರು, ನಮಗೆ ಏನಾದ್ರು ಅನ್ಸಿದ್ರೆ ನಾವೆಲ್ಲ ಕೇಳ್ತಿದ್ವಿ ಮನೆಯಲ್ಲಿ ಯಾವ ತರ ಏನು ಅಂತ. ಅವ್ರು ಹೇಳ್ತಿದ್ರು, ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ನಿಮ್ಗೆ, ಈ ತರ ಆಗ್ತಿದೆ ಕೆಟ್ಟದು ಅಂತ ಮನೇಲೆಲ್ಲ ಹೇಳ್ಕೊಡ್ತಿದ್ರು ಅವ್ರೆ. ನಮ್ ತಾತಂದಿರು ತಾತ ಬಂದಾಗ ಏನ್ ಹೇಳ್ತಿದ್ರು ಅದೆಲ್ಲ ನಾವು ಕೇಳ್ತಿದ್ವಿ. ಆದ್ರೆ ಲ್ಯಾಂಗ್ವೇಜ್ ಇನ್ನೊಂದು ಹೇಳ್ಬೇಕಂದ್ರೆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಫುಲ್ ಅವಳದು ಆ ಟೈಮಲ್ಲಿ. ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಈ ಸಂದರ್ಭದಲ್ಲಿ? ಅಂದ್ರೆ ಹಳೆ ಕನ್ನಡ, ಈಗಿನ ಜನರೇಷನ್ ಅಲ್ಲ, ಫುಲ್ ಹಳೆ ಕಾಲದಲ್ಲಿ ಮಾತಾಡ್ತಿದ್ರಲ್ಲ, ಫುಲ್ ಹಳೆ ಕನ್ನಡ ಇದೆ ಅವ್ರದ್ದು. ಅಂದ್ರೆ ನಿಮ್ಮ ತಾತ ಅವರು ಅಂದ್ರೆ ಯಲ್ಲಾಲಿಂಗ ಮಹಾರಾಜರು ಕೂಡ ಅದೇ ಕನ್ನಡದಲ್ಲಿ ಮಾತಾಡ್ತಾ ಇದ್ರ ಹಾಗಿದ್ರೆ? ಆ ಹಳೆ ಕನ್ನಡನೇ ಮಾತಾಡ್ತಿದ್ರಂತೆ. ಅದೆಲ್ಲ ನಮಗ್ ಗೊತ್ತಿಲ್ಲ, ನಾವಿನ್ನೂ ಚಿಕ್ಕವರಿದ್ವಿ. ಹಾಗಾಗಿ ಅವ್ರ ಭಾಷೆ ನಾವೆಲ್ಲ ಕೇಳಿಲ್ಲ. ಇಲ್ಲಿ ಅಕ್ಕನ ಮೈಯಲ್ಲಿ ಬಂದ್ಮೇಲೆ ಅವ್ರ ಭಾಷೆ ಎಲ್ಲ ನಮಗ್ ಗೊತ್ತಾಗಿದ್ದು. ಅಲ್ಲಿವರೆಗೂ ಅವ್ರ ಭಾಷೆ ಎಲ್ಲ ಗೊತ್ತಿರ್ಲಿಲ್ಲ. ಕೆಲವೊಂದು ಭಾಷೆ ನಮಗೂ ಅರ್ಥ ಆಗಲ್ಲ, ಯಾಕಂದ್ರೆ ಈಗಿನ ಹೊಸ ಕನ್ನಡ ಅಲ್ವಾ, ಹಿಂಗಾಗಿ ಗೊತ್ತಾಗಲ್ಲ. ಹಳೆ ಕನ್ನಡ ನಮಗೂ ಗೊತ್ತಾಗಲ್ಲ. ಮನೆಯಲ್ಲಿ ಪಪ್ಪಂದೇವ್ರು ಎಲ್ಲ ಹೇಳಿದ್ಮೇಲೆ ಗೊತ್ತಾಗದ ನಮಗೆ. ಅವಳು ಕಾಮನ್ ಆಗಿದ್ದಾಗ ಇಂಗ್ಲಿಷ್ ಮತ್ತೆ ಕನ್ನಡ, ನಮ್ ಕನ್ನಡ ಮಾತಾಡ್ತಾಳೆ. ಆದ್ರೆ ಹಳೇದು ಯಾವ್ದು ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ ಅವಳು. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ನಿಮ್ಮನ್ನ ಮಾತಾಡಿಸ್ತೀನಿ. ನಿಮ್ಮ ಅಕ್ಕನ ಅಧ್ಯಾತ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತಾಡಿಸ್ತೀನಿ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಭಾಗ್ಯಶ್ರೀ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನೆಯವರು ಹೇಳೋದಿಷ್ಟೇ, 8ನೇ ತರಗತಿಯಿಂದ ಈ ರೀತಿ ಆಧ್ಯಾತ್ಮ ಹಾದಿಯನ್ನ ಬೆಳೆಸ್ಕೊಳ್ತಾರೆ. ಅಂದ್ರೆ ಅದಾದ ಬಳಿಕ ನಾನು ಸನ್ಯಾಸಿನಿ ಆಗ್ತೀನಿ, ನಾನು ಅನುಷ್ಠಾನವನ್ನ ಕೈಗೊಳ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರ ಹೆತ್ತವರಿಗೆ ಸಹಜವಾಗಿ ಆತಂಕ ಎದುರಾಗುತ್ತೆ. ಗ್ರಾಮಸ್ಥರ ಹತ್ರ ಚರ್ಚೆ ಕೂಡ ಮಾಡ್ತಾರೆ. ಗ್ರಾಮಸ್ಥರು ಕೂಡ ಇದೆಲ್ಲ ಕಷ್ಟಪ್ಪ, ಇದೆಲ್ಲ ಆಗಿ ಹೋಗುವ ಮಾತಲ್ಲ ಅಂತ ಕೂಡ ಸಜೆಷನ್ಸ್ ಕೊಡ್ತಾರೆ. ಆದ್ರೆ ಈಕೆ ಮಾತ್ರ ಆಧ್ಯಾತ್ಮದ ಹಾದಿಯತ್ತ ಮುನ್ನುಗ್ತಾ ಇದ್ದಾಳೆ. ಆದ್ರೆ ಈ ಸಂದರ್ಭದಲ್ಲಿ ಕಾಡುವಂತ ಪ್ರಶ್ನೆ ಒಂದೇ ವೀಕ್ಷಕರು, ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಹದಿಹರೆಯದ ಅಂದ್ರೆ 22-23 ವರ್ಷದ ಹುಡುಗಿಯರಿಗೆ ಸಾಕಷ್ಟು ಕನಸುಗಳಿರ್ತವೆ. ನಾನು ಮದುವೆ ಆಗ್ಬೇಕು, ನನಗೆ ಗಂಡ ಮಕ್ಕಳು ಮನೆ ಸಂಸಾರ ಈ ರೀತಿ ಭವಬಂಧಗಳು ಬೇಕು ಅಂತೇಳಿ ಅನಿಸುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಆಕೆ ಇದೆಲ್ಲವನ್ನ ಬಿಟ್ಟು ನಾನು ದೇವರತ್ತ ಮುಖ ಮಾಡ್ತಾ ಇದ್ದೀನಿ, ಸನ್ಯಾಸತ್ವ ಸ್ವೀಕಾರ ಮಾಡ್ತಿದ್ದೀನಿ ಅಂತ ಹೇಳಿದ್ದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಓದಿನಲ್ಲಿ ಕೂಡ ಸಾಕಷ್ಟು ಕ್ಲೆವರ್ ಆಗಿರ್ತಾಳೆ, ಅಂದ್ರೆ ಬುದ್ಧಿವಂತ ಆಗಿರ್ತಾಳೆ ಆಕೆ. ಆದ್ರೆ ಇದೆಲ್ಲವನ್ನ ಬಿಟ್ಟು ಆಕೆ ಸನ್ಯಾಸತ್ವದ ಹಾದಿಯನ್ನ ಹಿಡಿಯೋಕೆ ಪ್ರಮುಖ ಕಾರಣ ಆದ್ರೂ ಏನು ಹಾಗಿದ್ರೆ? ನೀವು ಕೂಡ ನೋಡ್ತಾ ಇದ್ರಿ, ಭಾಗ್ಯಶ್ರೀ ಕಳೆದ ಅಂದ್ರೆ 8ನೇ ಕ್ಲಾಸಿಂದ ಹಿಡಿದು ಎಂಜಿನಿಯರಿಂಗ್ ಆಗೋವರೆಗೂ ಕೂಡ, ಫೈನಲ್ ಸೆಮ್ ವರ್ಗೂ ಕೂಡ ಹೇಳ್ತಾ ಇರ್ತಾರೆ, ನನಗೆ ದೇವರಲ್ಲಿ ಆಸಕ್ತಿ ಇಲ್ಲ ಅಂತ ಮೊದಲ ಬಾರಿಗೆ ಹೇಳಿದ್ರು ಕೂಡ ತದನಂತರದಲ್ಲಿ ನನಗೆ ಯಲ್ಲಾಲಿಂಗೇಶ್ವರ ಮಹಾರಾಜರು ದೈವಾನುಗ್ರಹ ಕೊಟ್ರು, ನಾನು ಸನ್ಯಾಸಿನಿ ಆಗುವಂತೆ ಹೇಳಿದ್ರು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರ ತಾಯಿಗೆ ಸಹಜವಾಗಿ ಶಾಕ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮಗುವಿನ ಬಗ್ಗೆ ಕೂಡ ಅವರ ಅಪ್ಪ ಅಮ್ಮನಿಗೆ ಒಂದು ಕನಸಿರುತ್ತೆ, ನನ್ನ ಮಗಳು ಎಂಜಿನಿಯರ್ ಆಗ್ಬೇಕು ಅಥವಾ ನನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕು, ಹೀಗೆ ಸಾಕಷ್ಟು ಕನಸುಗಳಿರುತ್ತವೆ. ಹಾಗಿದ್ರೆ ಸಿದ್ದಮ್ಮ ಅವರಿಗೆ ತಮ್ಮ ಮಗಳ ಬಗ್ಗೆ ಏನ್ ಕನಸಿತ್ತು? ಅವ್ರ ಹತ್ರನೇ ನೇರವಾಗಿ ಮತ್ತೆ ಹೋಗ್ತಾ ಇದ್ದೀನಿ. ಸಿದ್ದಮ್ಮ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ನಿಮ್ಮ ಮಗಳು ಹೇಳ್ತಾರೆ ನಾನು ಸನ್ಯಾಸಿನಿ ಆಗ್ತೀನಿ ಅಮ್ಮ ಅಂತ. ಆದ್ರೆ ಪ್ರತಿಯೊಬ್ಬ ತಾಯಿಗೂ ಕೂಡ ಕನಸಿರುತ್ತೆ, ನನ್ನ ಮಗಳು ಎಂಜಿನಿಯರ್ ಆಗ್ಬೇಕು ಅಥವಾ ನನ್ನ ಮಗಳು ಯಾವ್ದೋ ಬಂದು ಕೈ ಹಿಡಿಬೇಕು, ಇನ್ನೊಂದು ಮನೆಯನ್ನ ಹೋಗಿ ಬೆಳಗ್ಬೇಕು ಅಂತ. ನಿಮಗೆ ಈ ತರದ್ದು ಕನಸು ಏನು ಇರ್ಲಿಲ್ವಾ ಹಾಗಿದ್ರೆ ಅಂತ ಹೇಳಿ? ಮನಾರಿತ್ರಿ. ಮತ್ತ ಹಂಗೆ ಇದು ಆಗಿ ಎಲ್ಲಾ ಮುತ್ತೆ ಏನು ಆಯ್ಕೊಡಲ್ಲ ಏನ್ರಿ ಈಗ.
ಈಗ ಎಲ್ಲ ತುಂಬಾ ಆಸೆ ಅವರ್ ಏನ್ ಮಾಡೋದು ಮುತ್ತೆ ಬಂದ್ಬಿಟ್ಟನ ಒಟ್ಟು ತಂದೆ ಆಳಿಕೆ ನಡೆದ ಮುತ್ತೆಂದು ಸಾಕ್ಷಿ ಬರ್ತಾನ್ರಿ ಮುತ್ತೆ ನಾವೆಲ್ಲ ಲಗ್ನದ್ದು ಅದು ಎಲ್ಲಾರ ಹೊರಗಿರ ನೋಡಂಗಿತ್ತಂದ್ರ ಆಯ್ತು ಮುತ್ತೆ ಬಂದ್ ಕುಂತು ಬಿಡ್ತಾನ ಅವ್ರ ಹೆಂಗ್ ಮಾಡ್ಕೋತಾರ್ರಿ ಮಾಡ್ಕೊಳ್ಳೋರು ಅದಕ್ಕ ಈಗ 2 ವಾರ ಬಂದು ಹೋಗ್ಯಾವ್ರಿ ಒಂದ್ ಹೈಸ್ಕೂಲ್ ಸರ್ ಇದ್ರಿ ಒಬ್ಬ ಇದು ಜೈ ಇದ್ದನ್ರಿ ಬಂದ್ರು ಅವ್ರು ಏನು ಮತ್ತೆ ಹಿಂಗ ಮುತ್ತೆ ಬಂದ್ ಕೂತಾಗ ಅವ್ರ ಹೆಂಗ್ ಮಾಡ್ಕೋತಾರ್ರಿ ಅದಕ್ಕಾಗಿ ಏನು ತಿಳಿದಿಲ್ಲ ನೋಡ್ರಿ ನಮಗೂ ಒಟ್ಟ ಏನು ಸುಧಾರಿಸಲ್ದು ಹಂಗೆ ಚಿಂತೆ ಮಾಡ್ಕೋತ ಸುಮ್ ಕೂತು ಬಿಟ್ಟಿ ನೋಡ್ರಿ ಅದೇ ವಿಚಾರ ನಡೆದು ಹೆಂಗ್ ಮಾಡ್ಬೇಕು ಅನ್ನೋದು ಮುತ್ತೆ ಏನು ಯಾರಿಗಿ ಬರ್ಕೊಡಲ್ರಿ ಈಗೆಲ್ಲ ನಾನು ಏನಾರ ಓದಿಸಿರಿ ಎಲ್ಲ ಮಾಡಿವಿ ಮತ್ತ ಅದು ಏನು ಇದನ್ನ ಯಾಲಾರ್ದಂಗ ಆಗ್ಬಿಟ್ಟದು ಅದಕ್ಕ ಒಂದು ಏನು ಮಾತಾಡ್ಲಿಕ್ಕೂ ಧೈರ್ಯ ಇಲ್ಲಾರ್ದಂಗ ಆಗ್ಯದ್ರಿ ಸದ ಈಗ ವಯಸ್ಸಿಗೆ ಬಂದ್ ಮಕ್ಳು ಇರ್ತಾರ ಮದ್ವಿ ಮಾಡ್ಬೇಕು ಮೊಮ್ಮಕ್ಳು ಕಾಣ್ಬೇಕು ಅನ್ನೋದು ಒಂದ್ ಆಸೆ ಇರ್ತದ್ರಿ ಎಲ್ಲರಿಗೂ ಖಂಡಿತ ಇರುತ್ತೆ ಅದಕ್ಕಾಗಿ ಒಂದು ಏನು ಮಾತನ್ನು ಬರಲ್ರು ಏನು ಬರಲ್ರಿ ನಮಗರೆ ಈಗ 8-10 ದಿನ ಆಯ್ತ್ರಿ ಒಟ್ಟ ಏನು ಯಾರು ಕೂಡ ಮಾತಾಡೋದನ್ನು ಬೇಡ ಏನೇ ಬೇಡ ನೋಡ್ರಿ ಸುಮ್ ಕೂತ್ ಬಿಟ್ಟಿವಿ ನೋಡ್ರಿ ಓಕೆ ಸಿದ್ದಮ್ಮವ್ರೆ ನಮ್ ಜೊತೆ ಹಾಗೆ ಲೈನ್ ಅಲ್ಲಿ ಇರಿ. ಈಗ ಮಲ್ಲಿಕಾರ್ಜುನ ಅವ್ರ ಹತ್ರ ಮಾತಾಡಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಅವರೇ, ಸಿದ್ದಮ್ಮ ಅವ್ರು ಹೇಳೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇರ್ಬೋದು. ಅಂದ್ರೆ ನನಗೆ ಸಹಜವಾಗಿ ಆಸೆ ಇತ್ತು, ನನ್ನ ಮಗಳು ಮದುವೆ ಆಗ್ಬೇಕು, ಆಕೆಗೂ ಮನೆ ಸಂಸಾರ ಮಕ್ಕಳು ಅಂತ ಹೇಳಿ ಇರ್ಬೇಕು ಅಂತ. ಇದು ಸಹಜವಾಗಿ ಎಲ್ಲಾ ಹೆತ್ತವರಿಗೂ ಕೂಡ ಇರುತ್ತೆ. ನೀವು ಭಾಗ್ಯಶ್ರೀ ಅವರ ತಂದೆಯ ಫ್ರೆಂಡ್ ಆಗಿ, ಅಂದ್ರೆ ಅವ್ರ ತಂದೆ ಕೂಡ ಇದೇ ರೀತಿ ಶೇರ್ ಮಾಡ್ಕೊಂಡಿದ್ರ, ಅವರ ಅನುಭವ ಹಂಚ್ಕೊಂಡಿದ್ರ, ಅವ್ರ ಅನಿಸಿಕೆ ಹಂಚ್ಕೊಂಡಿದ್ರ ಅಂತ ಹೇಳಿ? ಸಾಕಷ್ಟು ಬಾರಿ ಹಂಚ್ಕೊಂಡಿದ್ರು ಮೇಡಮ್. ಆದ್ರೆ ಇದು ಮಗಳಿಗೆ ಉನ್ನತ ವ್ಯಾಸಂಗ ಮಾಡಿಸ್ಬೇಕು, ಮುಂದೆ ಓದಿಸ್ಬೇಕು, ಒಳ್ಳೆ ಒಂದ್ ದಾರಿಗೆ ತರ್ಬೇಕಂತಕ್ಕಂತ ವಿಚಾರ ಅವ್ರ ಬಳಿ ಇತ್ತು. ಆದ್ರೆ ಈ ಶ್ರಾವಣ ಮಾಸದಾಗ ಆಗದ ಈ ಘಟನೆ ನೋಡಿ ಅವರು ದಿಗ್ಭ್ರಾಂತರಾಗ್ಬಿಟ್ರು. ಅವ್ರು ಅಲ್ಲಿ ಮೌನ ಅನುಷ್ಠಾನ ಕೂತ್ರು. ಇವ್ರು ಮಾತು ಬರದ ಹಾಗೆ ನಮ್ಮ ಮುಂದ ಮೂಕ ಪೇಕ್ಷೆ ಹಾಕಂಗ್ ಕೂತ್ ಬಿಟ್ರು. ಇವ್ರು ಹಿಂಗಾಯ್ತಲ್ಲ ಯಾಕ ಹಿಂಗತ್ತೇಳಿ ಅದಕ್ಕೆ ಊರಿನ ಜನ ಎಲ್ಲಾ ಕೂಡಿ ಅದಕ್ಕೇನು ಮಾಡ್ಬೇಕದ ಎಲ್ಲ ಮಾಡ್ಬಿಟ್ಟ ನೋಡಿ. ಏನ್ ಮಾಡ್ತಿದ್ದಾರೆ ಈಗ ಭಾಗ್ಯಶ್ರೀ ಅವ್ರು? ಈಗ ಎಲ್ಲೋ ಒಂದ್ ಕಡೆ ಹೋಗಿ ಕೂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಯಾವ ಪ್ಲೇಸ್ ಹಾಗಿದ್ರೆ ಮಲ್ಲಿಕಾರ್ಜುನ ಅವ್ರೆ? ಅಲ್ಲಿ ಏನಕ್ ಪೂಜೆ ಮಾಡ್ತಾ ಇದ್ದಾರೆ ಹಾಗಿದ್ರೆ? ಈ ಒಂದು ಸಂಗತಿ ಮೊದಲ ಬಾರಿಗೆ ಊರವರಿಗೆಲ್ಲ ತಿಳಿದಂತ ಸಂದರ್ಭದಲ್ಲಿ ಹಾಗಿದ್ರೆ ಆಲ್ ಆಫ್ ಎ ಸಡನ್ ಎಲ್ಲಾನು ಬಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರ ಹಾಗೆ ಅಂತ ಹೇಳಿ? ಇಲ್ಲ ಮೇಡಮ್, ಇದು ಇವರು ಈ ಭಾಗ್ಯಶ್ರೀ ಅವರು ಮುತ್ತೆ ಏನದಾರಲ್ಲ ಬೀರಪ್ಪ ಪೂಜಾರಿ ಅಂತ ಹೇಳಿ, ಅವರು ಎಲ್ಲಾ ಲಿಂಗರು ಪರಂ ಭಕ್ತರು. ಅವರು ಎಲ್ಲಾ ಲಿಂಗರು ಒಂದು ಅವ್ರ ತೋಟದಲ್ಲಿ ಅವ್ರು ಒಂದು ದೇವಸ್ಥಾನ ಕಟ್ಟಿ ಎಲ್ಲಾ ಲಿಂಗರದ ವಿಗ್ರಹ ಕುಂದರ್ಸಿ ದೊಡ್ಡ ಜಾತ್ರೆ ಮಾಡಿದ್ರು ಅವರು. ಅದೇ ರೀತಿಯಾಗ ಈಗ ಭಾಗ್ಯಶ್ರೀ ಸಹಿತ ಅದೇ ದೇವಸ್ಥಾನದ ಬಂದು ಅಲ್ಲೇ ಅನುಷ್ಠಾನ ಕುಂತು ಬಿಟ್ಟಾಳ್ರಿ. ಹೀಗಾಗಿ ಎಲ್ಲಾ ಲಿಂಗ ಮಹಾರಾಜರೇ ಭಾಗ್ಯಶ್ರೀ ಮನಸ್ಸಿನ ಬಂದ್ ಬಿಟ್ಟಾಳ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಎಲ್ಲಾ ಸಾರ್ವಜನಿಕರ ಸುತ್ತ ಹಳ್ಳಿ ಎಲ್ಲ ದಿಗ್ಸಂಗಿ, ನಂದರ್ಗಿ, ಗೌರ್ಬಿ, ಶಿರ್ವಾಳ ಹಿಂಗೆಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳಿದ್ದಂತ ಜನರೆಲ್ಲ ಅವರನ್ನ ಈಗ ದೇವರ ತಿಳ್ಕೊಂಡು ದೇವಸ್ಥಾನಕ್ಕೆಲ್ಲ ಬರ್ತಾ ಇದ್ದಾರೆ. ನೀವು ಕೂಡ ಭೇಟಿ ಕೊಟ್ಟಿದ್ರ ಹಾಗಿದ್ರೆ? ಹಾ ಮೇಡಮ್, ನಾನು ಅವತ್ತಿನ ದಿನ ಮರುದಿನ ಹೋಗ್ಬಿಟ್ಟು ನಾನು ಸೋಮವಾರ ದಿನ ಹೋಗಿದ್ದೆ. ನೋಡಿ ನಾನು ಒಂದ್ ಟೈಪ್ ಇದು ನಂಬಲಕ್ ಆಗ್ಲಿಲ್ಲ ನನಗ ಶುರು. ಅದ್ರನ್ನು ಸಹಿತ ಒಬ್ಬ ವಿದ್ಯಾರ್ಥಿನಿಯಾಗಿ ಇಲ್ಲಿ ಇವೆಲ್ಲ ಅನುಷ್ಠಾನ ಕುಂದ್ರದಂದ್ರ ಹ್ಯಾಗ 15 ದಿನ ಅಂದ್ರೆ ಹ್ಯಾಂಗ್ ಕುಂದ್ರಬಹುದು? ನೀರ ಮತ್ತು ಅನ್ನ ಮತ್ತು ಎಲ್ಲಿ ಸರಿ ಇಲ್ಲಾರ್ದೆ. ಅದು ಇನ್ನೊಂದು ವಿಶೇಷ ಅಂದ್ರೆ ಮೇಡಮ್, ಈಗ ಅದು ಕುಂತಿದ್ದಾಳಲ್ಲ ಭಾಗ್ಯಶ್ರೀ ಅವರು, ಆ ದೇವಸ್ಥಾನಕ್ಕೆ ಬಾಗ್ಲಿಲ್ಲ, ಸುಮ್ ಗೇಟ್ ಹಾಕಿಬಿಟ್ಟಾರ. ಅಂದ್ರೆ ಓಪನ್ ಇರ್ತದ ಮೇಡಮ್, ಅದು ಯಾರು ಬೇಕಾದ್ರೂ ನೋಡ್ಬೋದು. ಮತ್ತ ಒಂದು ಕ್ಷಣ ಎಲ್ಲರ ಮನ್ಕೋತಾರೇನು, ಎಲ್ಲೇ ಕುಂದಿರ್ತಾರೋ ಅನಪ್ಲೇನು ಇಲ್ಲ. ಆಯ್ತಾ, ಹಗಲು ರಾತ್ರಿ ಭಜನಿ, ಕೀರ್ತನೆಗಳು, ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದಾವಲ್ಲಿ. ಹಾಗಿದ್ರೆ ನೀವು ಹೇಳ್ತಾ ಇದ್ರಿ ಎಲ್ಲಾ ಲಿಂಗ ಮಹಾರಾಜರು ಅಂತ, ಇವ್ರು ಯಾರು? ಇವ್ರ ಹಿನ್ನೆಲೆ ಏನು ಹಾಗಿದ್ರೆ ಮಲ್ಲಿಕಾರ್ಜುನ ಅವರೇ? ಎಲ್ಲಾ ಲಿಂಗ ಮಹಾರಾಜರು ಮತ್ತೆ ಇವರು ಮುಗುಳ್ಕೋಡದ ಪೀಠಾಧ್ಯಕ್ಷರಲ್ರ ಮೊದಲಿಂದು. ಎಲ್ಲಾ ಲಿಂಗ ಮಹಾರಾಜರು ಅವ್ರ ಗ್ರಾಮ ಮಿರ್ಗಿ. ಅದೇ ಮಿರ್ಗಿ ಗ್ರಾಮದಂತ ಈ ಬೀರಪ್ಪ ಏನ ಇವ್ರ ಮುತ್ತೆಯವ್ರು ಅದಾರಲ್ಲ, ಭಾಗ್ಯಶ್ರೀ ಅವ್ರ ಮುತ್ತೆಯವರು, ಇವರು ಮಿರ್ಗಿ ಅವರು. ಇವ್ರು ಬೀರಪ್ಪ ಅವರು ಸೋದರ ಮಾವ ಎಲ್ಲಾ ಲಿಂಗ ಮಹಾರಾಜರು ಅಂತ ಹೇಳಿ ಅವರು ವಂಶಾವಳಿ ಪ್ರಕಾರ ಹೇಳ್ತಾರೆ ಮೇಡಮ್. ಅವ್ರು ಅದಕ್ಕೆ ಅವ್ರ ಮನೆಗ್ ಬರೋದು, ಇವ್ರು ಹೋಗೋದು, ಹಿಂಗಾಗಿ ಆ ಒಡನಾಟದಿಂದ
ಭಾಗ್ಯಶ್ರೀಗೆ ಅದು ಆಟೋಮೆಟಿಕ್ ಹಿಂಗ ಆಗ್ಬಿಟ್ಟವ್ ನೋಡ್ರಿ ಮೇಡಮ್. ಓಕೆ, ಮಲ್ಲಿಕಾರ್ಜುನ್ ಅವರೇ, ಹಾಗೆ ನಮ್ ಜೊತೆ ಸಂಪರ್ಕದಲ್ಲಿರಿ. ಸಿದ್ದಮ್ಮ ಅವರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಅವರು ಹೇಳೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಅಂದ್ರೆ ನಿಮ್ಮ ಮಗಳು ಸಾಮಾನ್ಯವಾಗಿ ಸಿದ್ದಮ್ಮ ಅವರೇ ಮಕ್ಕಳನ್ನ ಸಾಕೋವಾಗ, ಎಸ್ಪೆಷಲಿ ಹೆಣ್ಮಕ್ಳನ್ನ ಸಾಕೋವಾಗ ಕೆಳಗಿಟ್ರೆ ಇರುವೆ ಕಚ್ ಹೊಕ್ಕೊಂಡು ಹೋಗುತ್ತೆ, ಮೇಲಿಟ್ರೆ ಕಾಗೆ ಎತ್ಕೊಂಡು ಹೋಗುತ್ತೆ ಅಂತ ಸಾಕ್ತಾ ಇರ್ತೀವಿ. ಅಂತದ್ರಲ್ಲಿ ಬಾಗಿಲೇ ಇಲ್ಲ ಈ ದೇವಸ್ಥಾನಕ್ಕೆ, ಅಲ್ಲಿ ಹೋಗಿ ಭಾಗ್ಯಶ್ರೀ ಅವರು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆತಂಕ ಆಗಿಲ್ವಾ ಹಾಗಿದ್ರೆ ಅಂತ ಹೇಳಿ? ಆತದ್ರಿ, ಏನ್ ಮಾಡದ್ರಿ, ಎಲ್ಲಾ ಗುಬ್ಬಿ ಪಿಬ್ಬಿ ಎಲ್ಲಾ ಬಡದು ಹೋಗ್ತಾವ್ರಿ ತಲೆಗೆ. ಅದು ಇರುವಿ ಕೂಡ್ತಾವ್ರಿ ತಲೆ ತುಂಬಾ. ಒಡ್ಯಾಕ್ ಹೋದ್ರೆ ಅವು ಇರುವಿಗ್ ಸಾಯಿಸ್ತ್ರಿ, ಇನ್ನೊಂದ್ ಬರ್ತದ ಇನ್ನೊಂದಕ್ಕೂ ಸಾಯಿಸ್ತ್ರೇನಂತ ಮುತ್ತವ್ರು ಬೈತಾರ್ರಿ. ಇರುವಿ ನಿನ್ನೆ ನೋಡ್ರಿ, ಇರುವಿ ತುಂಬಿ ಮೈ ತುಂಬಾ ಕೂತ್ ಬಿಟ್ಟಿದ್ವಿ, ದಮ್ಮನು ಕಟ್ಟಿರ್ವಿರಿ ಕೂತಿದ್ದು. ಯಾರಿಗೆ ಏನು ಅವಕ್ ಏನು ಮಾಡ್ಬೇಡ್ರಿ, ಅವಕ್ಕೂ ಒಂದು ಜೀವ ಅದ ಅಂತ ಹೇಳಿದ್ರಿ. ಓಕೆ, ಅಂದ್ರೆ ಸಿದ್ದಮ್ಮ ಅವರೇ ನಿಮ್ಮ ಮಗಳು 15 ದಿನಗಳ ಹಿಂದೆಯಿಂದ ಅನುಷ್ಠಾನಕ್ಕೆ ಕೂತಿದ್ದಾರೆ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅಂತ? ಏನು ಇಲ್ರಿ, ಮುತ್ತೆ ಹೆಂಗ್ ಹೇಳ್ತಾನೆ ಹಂಗೆ ನೋಡ್ರಿ, ಅಕ್ಕಿಗೆ ಏನು ಗೊತ್ತಾಗಲ್ರಿ. ಮುತ್ತೆರ್ ಮೇಯ ಬಂದ್ ಹೇಳ್ತಾರಲ್ರಿ, ಅದೇ ಖರೆ. ಈ ಕಡ್ಯಾಕ್ ಬಂದ್ರಿ ಏನು ಹೇಳಲ್ರಿ, ಯಾರಿಗ ಏನ್ ಹೇಳಲ್ರಿ. ಓಕೆ ಸಿದ್ದಮ್ಮ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿ ನಿಮ್ಮ ಮಗಳು ಸನ್ಯಾಸತ್ವ ಸ್ವೀಕಾರ ಮಾಡಿರೋದು, ಅದೇ ರೀತಿ ನಿಮ್ಮ ಒಂದು ಆತಂಕವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸಹಜವಾಗಿ ನಿಮಗೆ ಆತಂಕ ಎದುರಾಗುತ್ತೆ ಈ ಸಂದರ್ಭದಲ್ಲಿ, ಯಾಕೆಂತ ಹೇಳಿದ್ರೆ ಹೆಣ್ಮಗಳು, ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳು ಈ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ, ಆಧ್ಯಾತ್ಮದತ್ತ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಾ ತಂದೆ ತಾಯಂದ್ರಿಗೂ ಆತಂಕ ಎದುರಾಗುತ್ತೆ. ಜೊತೆಗೆ ಗ್ರಾಮಸ್ಥರಿಗೆ ಒಂದು ರೀತಿ ಅಚ್ಚರಿ ಕೂಡ ಕಾದಿರುತ್ತೆ. ಯಾಕಂತ ಹೇಳಿದ್ರೆ ಬಾಳಿ ಬದುಕುವಂತ ವಯಸ್ಸಲ್ಲಿ, ಎಂಜಾಯ್ ಮಾಡುವಂತ ವಯಸ್ಸಲ್ಲಿ ಈ ರೀತಿ ವೈರಾಗ್ಯ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರೂ ಉತ್ತರ ಸಿಗ್ಬೋದೇನೋ ನಿಮ್ಗೂ ಕೂಡ. ಒಟ್ಟಾರೆ ಇಷ್ಟೊತ್ತು ನಮ್ಮ ಜೊತೆ ಸಿದ್ದಮ್ಮ ಅವರು ಮಾತಾಡೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ ವೀಕ್ಷಕರೇ. ಲೋಕ ಕಲ್ಯಾಣಕ್ಕಾಗಿ ಅನ್ನ ಆಹಾರವನ್ನ ಬಿಟ್ಟು ಈ ರೀತಿ ಭಾಗ್ಯಶ್ರೀ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಈ ಒಂದು ಅನುಷ್ಠಾನ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಧರ್ಮ ಅಂತ ಹೊಡೆದಾಡುವಂತ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಈ ರೀತಿಯ ಒಂದು ವೈರಾಗ್ಯವನ್ನ ಸ್ವೀಕಾರ ಮಾಡೋದು ನಿಜಕ್ಕೂ ಆಶ್ಚರ್ಯವನ್ನ ಹುಟ್ಟಿಸುತ್ತೆ.